ಬೆಟರ್ ಅಲ್ವಾ? ಮಾಲ್ಗಿನ ಸೂಪರ್ ಬೆಟರ್. ಟಾಟಾ ಸಣ್ಣಕ್ಕೆ ಸೊಳ್ಳೆ ಇದ್ದಂಗೆ ಅವರಲ್ಲ, ಅದಕ್ಕೆ ಮಾಡಿಲ್ಲ. 5 ವರ್ಷಕ್ಕೆ ಲೈಸೆನ್ಸ್ ಮಾಡ್ಕೊಂಡ್ಬಿಡಿ, ಡ್ರೈವಿಂಗ್ ಲೈಸೆನ್ಸ್. ನಮ್ಮ ಅಣ್ಣಂಗೆ ಭಯ ಅಂದ್ರೆ ಬಲ್ದೂರ ಕಣಲೇ ಮಾಡಿದ್ರೆ ಅಲ್ಲಿರೋರು ಎಲ್ಲರೂ ಎದುರ್ಕೊಂಡ್ಬಿಡ್ತಾರೆ. ಬರಲ್ಲ ಓಡಿ ಬಂದಿದ್ದ ನಾನ್ ಬರಲ್ಲಪ್ಪ, ಫುಲ್ಲು ಭಯ. ಹಾ, ನಿಮ್ಗೆ ಹೇಳ್ತಿರೋದು ಭಯ ಜೀವನದಲ್ಲಿ ಇರ್ಬೇಕು, ಜೀವನನೇ ಭಯ ಆಗ್ಬೇಕು. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವಾಗ ಎಲ್ಲಾರು ಜೋಶಲ್ಲಿ ಇದಾರೆ, ಅಲ್ಲಿ ಹೋಗೋದಿಕ್ಕೆ. ನಾನು ಹೋಗ್ತೀನಿ, ನಾನು ಬರೀ ವಿಡಿಯೋಗೋಸ್ಕರ ಇಷ್ಟೊಂದು ಗಂಟೆ ಮಾತ್ರ ನಾನ್ ಬರಲ್ಲ ಅಂತವ್ರೆ. ನಾನ್ ಬರಲ್ಲ. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ, ಮನೆಯವ್ರು ಬರ್ತಾ ಇಲ್ಲ, ಮಕ್ಳು ನೋಡ್ಕೊಂಡಿದ್ದಾರೆ. ಅದಕ್ಕೆ ಬರ್ತಾಯಿಲ್ಲ. ಏನ್ ಗೊತ್ತಾ ಅಣ್ಣ, ಫುಲ್ ಜೋಶ ನೋಡೋಣ ಎಲ್ಲಾರು ರಿಯಾಕ್ಷನ್. ಅಣ್ಣ ಏನ್ ಅಕ್ಕ ಏನ್ ಗೊತ್ತಾ, ಫುಲ್ ಜೋಶ. ಫುಲ್ ಜೋಶ್. ನೀನು ಫುಲ್ ಜೋಶ್. ನಮ್ಮ ಅಕ್ಕ ಇಲ್ಲೇ ಬೈದೋಯ್ತು ಅಕ್ಕ. ಒಂದೇ ಒಂದು ಡೈಲಾಗ್ ಹೇಳ ಅಣ್ಣ, ನಿಮ್ಗೆ ಹೇಳ್ತಿರೋದು ಭಯ ಜೀವನದಲ್ಲಿ ಇರ್ಬೇಕು, ಜೀವನನೇ ಭಯ ಆಗ್ಬೇಕು. ಆಕ್ಚುಲಿ ಇದು ರಿವರ್ಸ್ ಆಗ್ಬೋದು ಅನ್ಸುತ್ತೆ. ನನಗಂತೂ ಭಯ ಇದೆ ಗೈಸ್, ನೋಡೋಣ. ಅಮ್ಮ ನಿನ್ಗೆ ಭಯ ಇದೆ, ಆದ್ರೂ ಧೈರ್ಯ ಮಾಡಬೇಕು. ಬನ್ನಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತೀವಿ. ಚಿಕ್ಕ ಕಾಲಿತ್ ನಿನ್ಸವ್ರೆ, ನೀನು ನಮ್ಮ ಅಪ್ಪ ಹೋಗ್ಬಿಡ್ರಿ, ನೆಕ್ಸ್ಟ್ ಮಕ್ಳು ನೋಡ್ಕೊಂಡ್ರೆ. ಅಪ್ಪ ನಿಮ್ಮ ಹಳ್ಳಿ ಜೊತೆ ಹೋಗ್ಬಾರಪ್ಪ, ಅಪ್ಪ ನಿಮ್ಮ ಹಳ್ಳಿಯನ್ ಜೊತೆ ಹೋಗ್ಬಾರಪ್ಪ. ನೋಡೋ, ನಾನು ಮತ್ತೆ ಹೋಗ್ತೀನಿ. ನೀವು ಬರ್ತೀರಾ? ಹೋಗೋಣ. ಎಲ್ಲ ಆಟ ಆಡಕ್ಕೆ ಇಷ್ಟ. ನಂಗೆ ಅದೇ ಭಯ ಕಣೋ, ಹೊಟ್ಟೆಲಿ ಇರೋದೆಲ್ಲ ನೋಡ್ಬಿಟ್ಟು ಕಲೀರಿ. ಭಯ ನನ್ನ ಹೆಂಡತಿಯಾಗಿ ಇವಳು ವೇಸ್ಟ್. ನಮ್ಮ ಅಣ್ಣಂಗೆ ಬಲ 5ನೇ ಸಲ 6ನೇ ಸಲ ಆಡ್ತಾ ಇರೋದು ನಾನು. ನಮ್ಮ ಅಣ್ಣಂಗೆ ಭಯ ಅಂದ್ರೆ ಬಲ್ದೂರ ಕಣಲೇ. ನೋಡೋಣ ಗೈಸ್. ಭಯ ಐತೈತೆ, ಏನ್ ಮಾಡೋದು ಅಂತ ಗೊತ್ತೈತಾ ಇಲ್ಲ. ನಿನ್ ಭಯ ಇದೆನಾ? ಫುಲ್ಲು ಭಯ. ಕೃಷ್ಣ, ನಿನ್ ಭಯ ಇದೆನಾ? ಭಯ ಅಂತ ಏನಂದ್ರೆ ಗೊತ್ತಿಲ್ಲ. ಮಾಡಿ ಅವಾಗ ಗೊತ್ತಾಗುತ್ತೆ ಭಯ ಏನು. ಭಯ ಬೀಳಲ್ಲ. ಯಾಕೋ ಇವನ್ ಬಿಲ್ಡಪ್ ತಗೋತಾ ಇದ್ರೆ ಫಸ್ಟ್ ಇರ್ತದೆ ಇವನು. ಏನಿಲ್ಲ, ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಏನು ಕಾಣಿಸಲ್ಲ, ಒಳಗಡೆ ಎಲ್ಲ ಎಣ್ಣಾಗ್ತಾ ಇರುತ್ತೆ. ಯಾಕೋ ಅವರೆಲ್ಲ ಹೋಗ್ಬಿಡ್ರಿ, ಫಸ್ಟ್ ಹೋಗ್ಬಿಡ್ರಿ ಅಂತ ಕರ್ಕೊಂಡು ಭಯ ಐತೈತೆ. ಏನಂತವ್ರೆ? ಕೃಷ್ಣ ಅವರೆಲ್ಲ ಹೋಗ್ಬಿಡ್ರಿ ಅಂತಾರೆ, ಅಲ್ಲಿ ಕುತ್ಕೊಂಡು. ಹೌದಾ? ಏನ್ ಮಾಡೋದು ಇವಾಗ? ಹೋಗ್ಬಿಡೋಣ. ಬರ್ನಾಕೋ ಭಯ ಇಲ್ಲ ಮಗ. ಅತ್ತೇವ್ರೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಾನು ಬರಲ್ಲ. ಆಲ್ ದ ಬೆಸ್ಟ್. ದೀಪರೇ, ಆಲ್ ದ ಬೆಸ್ಟ್. ಇಲ್ಲ, ಇಲ್ಲಿನ ವಿಡಿಯೋ ಮಾಡ್ಬೋದು. ಅದೇ ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ ಕೇಳಿ. ಯಾಕೋ ನೀ ಬರಲ್ಲ? ನಾನ್ ಬರಲ್ಲಪ್ಪ. ಏನಿದು ಗಂಡ ನಿಂತಿರು ಪಕ್ಕ ಕುತ್ಕೊಬಿಟ್ಟಿರಲ್ಲ. ಚಿನ್ನೆ ಎದುರ್ಕೊಬೇಡ, ನಾನಿದ್ದೀನಿ. ತೊಡೆಯನ್ನು ಅಲಂಕರಿಸಿ ವಿಡಿಯೋ ಮಾಡಕ್ಕೆ ಬಂದವ್ರೆ. ಗಂಡ ಹೆಂಡ್ತಿನ ಗೋವಾ ನಂದಣ್ಣ, ಏನ್ ಅನ್ಸ್ತೈತೆ? ನಾನು ಕೂತ್ಕೊಂಡು ವಿಡಿಯೋ ಮಾಡ್ತೀನಿ, ಸ್ಟಾರ್ಟ್ ಕೂತ್ಕೊಳ್ಳೋದು. ಶೇರ್ ಮಾಡ್ಬೇಕಾ? ಇಲ್ಲ, ವಿಡಿಯೋ ಇಳಿದ ಮೇಲೆ ಹೆಂಗಾಗುತ್ತೆ? ಬಾಯಿಲಿ ವಿಡಿಯೋ ಮಾಡ್ಬಿಡ್ಬೇಕು. ಕೂರ್ಸ್ಬಿಟ್ಟು ಯಾವ್ದೋ ಕುಡಿ ಒಳಗೆ ಕೂರ್ಸ್ಬಿಟ್ಟು
ಯಾಕೋ ಭಯ ಮುತ್ತು ತಲೆ ಕೆಡ್ಸ್ಕೊಬೇಡ, ಇನ್ಸೂರೆನ್ಸ್ ಮಾಡ್ತಿದ್ದೀನಿ. ನನಗೆ ಹೇಳ್ತಾ ಇದ್ದೆ, ಇಡೀ ಊರಿಗೆ ಹೇಳ್ತಾ ಇದ್ದೆ. ನಾನಂತೂ ಸಿಗಾಕೊಂಡಿದ್ದೀನಿ. ಏಯ್ ಬಾರ ಪ್ರವೀಣ. ಚಿನ್ನೆ ಎದುರ್ಕೋಬೇಡ. ಏನಂತವ್ರೆ? ಅಕ್ಕ ಎದುರ್ಕೋಬೇಡ್ರಿ, ಮೇಲ್ಗಡೆ ಬರ್ತೀನಿ. ಹೌದಾ? ಎಲ್ಲ ಆಟಗಳು ಇದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವ್ರ ಕುಣಿಸ್ತೆ. ಇದು ಮಗ ಅಲ್ಲ, ಮಗ ಅಲ್ಲ, ಇದು ಮಗು ಅಲ್ಲ, ಮಗ. ಮಕ್ಕಳು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ಪ್ರತಿಯೊಂದು ಆಟನೂ ಸ್ಕಿಪ್ ಮಾಡಿದೆ. ಪ್ರತಿಯೊಂದು ಆಟನೂ ಮಕ್ಕಳಿಗೆ ಅಂತ ಇರೋ ಎಲ್ಲ ಆಟಗಳನ್ನೂ ಆಡ್ತಾಯಿದ್ರು. ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಿಜವಾಗ್ಲೂ ಇದು ಬೆಟರ್ ಅಂತಾನೆ. ಯಾವ ಥರ ಆಟ? ನಿದ್ದೆ ಬಂದೈತೆ, ಮಲ್ಕೊಬಿಟ್ರಿ ಇಲ್ಲೇ. ಅಪ್ಪಂದೇ ವ್ಲಾಗಲ್ಲಿ ಕಾಮಿಡಿ. ಮಕ್ಕಳ ಆಟ ನಿಮ್ಮ ಸ್ವಂತ ಜವಾಬ್ದಾರಿ. ತುಂಬ ಚೆನ್ನಾಗಿ ಕೇಳ್ತಿದ್ರಿ, ಅಕ್ಕ ಇದು ಎಕ್ಸಾಕ್ಟಾಗಿ ನಮಗೆ ಅಡ್ರೆಸ್ ಹೇಳಿ, ನಾವು ಕೂಡ ಹೋಗಬೇಕು, ಎಲ್ಲಿ ಬರುತ್ತೆ ಏನು ಅಂತ. ನಾನು ಇದನ್ನು ಇವತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರ ಲಿಂಕ್ ಕೂಡ ಹಾಕಿರ್ತೀನಿ, ಎಷ್ಟಾಗುತ್ತೆ ಏನು ಅನ್ನೋದು. ಕಂಪ್ಲೀಟಾಗಿ ಆ ಲಿಂಕಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರಿ. ಮಕ್ಕಳು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ, ಆರಾಮಾಗಿ ಆಟ ಆಡ್ಬೋದು. ಅಂಥ ಭಯಾನಕ ಆಟಗಳಂತೂ ಮಕ್ಳಿಗಂತೂ ಇಲ್ಲ. ನಿಜವಾಗ್ಲೂ ಸೂಪರಾಗಿರುತ್ತೆ. ನಾವೆಷ್ಟು ಎಂಜಾಯ್ ಮಾಡಿದ್ವಿ, ಪ್ರತಿಯೊಂದು ಆಟನೂ ಎಷ್ಟು ಭಯಂಕರವಾಗಿತ್ತು ಅಂತ. ಇವಪ್ಪ ನಾನು ವಿಡಿಯೋ ಮಾಡುವಾಗೆಲ್ಲ ಹಾಕಳಿಸ್ತಾ ಇರ್ತದೆ. ಸುಮ್ಮನೆ ಡೌ ಮಾಡ್ತಾರೆ, ಫೋನೇ ಮಾತಾಡ್ತಾರ, ಫೋನೇ ಬಂದಿಲ್ಲ. ಈ ಥರನೇ ಇರ್ತಾರ. ಇದಾರಲ್ಲ ಇವರು. ನೀವೇ ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಯಾವ್ಯಾವ ಗೇಮ್ಸ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಮಕ್ಳಿಗೂ ಅಷ್ಟೇ ಎಲ್ಲ ಥರ ಆಟನೂ ಆಡಿಸಿದ್ದೀವಿ. ಮಕ್ಕಳಿಗೆ ಅಂತ ಯಾವ್ಯಾವ ಆಟ ಇದೆಯೋ ಪ್ರತಿಯೊಂದು ಆಟ ಕೂಡ ಮಕ್ಕಳು ಆಡಿದ್ರು. ಹುಷಾರಾಗಿ ಡ್ರೈವ್ ಮಾಡಿ. ಏನಪ್ಪ ಡ್ರೈವರ್ಸ್ ಮಾಡ್ಬಿಟ್ಟಿದ್ಯಾ ನಿಮ್ಮ ಮೊಮ್ಮಕ್ಳನ್ನ? ಐದು ವರ್ಷಕ್ಕೆ ಮಾಡ್ಕೊಟ್ಬಿಡಿ. ಏನ್ ಮಾಡ್ತಿದ್ಯಾ? 5 ವರ್ಷಕ್ಕೆ ಲೈಸೆನ್ಸ್ ಮಾಡ್ಕೊಟ್ಬಿಡಿ, ಡ್ರೈವಿಂಗ್ ಲೈಸೆನ್ಸ್. ಹಿಂಗಿಂಗ್ ಆಡ್ತಿತ್ತಲ್ಲ, ಪಂಜರ ಬಿಡ್ತು. ಇದನ್ನು ಕೂಡ ಮಿಸ್ ಮಾಡಿದೆ, ನಿಮಗೆ ತೋರಿಸಿದ್ದೀನಿ. ಆದಷ್ಟು ಕವರ್ ಆಗಬೇಕು ಎಲ್ಲ ಅಂತೇಳಿ ಆದಷ್ಟು ಎಲ್ಲ ಫುಲ್ಲು ಹಾಕಿದ್ದೀನಿ. ಇದನ್ನು ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇದು ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಪ್ಲೀಸ್ ವಾಚ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಯುದ್ಧ ಇಲ್ಲಡ್ರಾ ನೋಡೋದೇನಂತ ಇವರಿಬ್ಬರೇ ಕೂತವ್ರು ಇದರಲ್ಲಿ. ಆನೆದು ಯಾಕೆ ಆಡಿಲ್ಲ ಅಪ್ಪ? ಆನೆದು ಯಾಕೆ ಆಡಿಲ್ಲ? ಆನೆದು ಯಾಕೆ ಆಡಿಲ್ಲ? ಆನೆ ಇದೆ, ಸಣ್ಣಕ್ಕೆ ಸೊಳ್ಳೆ ಇದ್ದಂಗೆ ಅವರಲ್ಲ, ಅದಕ್ಕೆ ಮಾಡಿಲ್ಲ. ಇವಾಗ ಕೂತ್ಕೊಂಡಿದ್ದಾರೆ ಗಾಯ್ಸ್. ಆನೆ ಪಾಪ ಆಡಿಲ್ಲ, ಅದಕ್ಕೆ ನಮ್ಮ ಅಪ್ಪ ಹಂಗೆ ಹೇಳ್ತಿದ್ದಾರೆ. ಆಯ್ ಮಕ್ಕಳ, ಆಯ್ ಮಾಡ್ರಿ. ಫುಲ್ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಗೈಸ್. ಏನಂತಂದ್ರೆ
ಮಾಲಿಗೆಲ್ಲ ಕರ್ಕೊಂಡೋಗಿ ಒಂದೊಂದಕ್ಕೂ ಅದ್ರಾಗ ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಆಟನ ಆಡಿಸ್ಬೇಕು. ಇಲ್ಲಿ ನೋಡು ಒಂದಕ್ಕೆ ಪೇ ಒಂದು ಮಾಡಿದ್ರೆ ಆಟ ಆಡಕ್ಕೆ 40 ರೂಪಾಯಿ ಇಂದ 60 ರೂಪಾಯಿ 70 ರೂಪಾಯಿ ಒಂದು ಆಟಕ್ಕೆ. ಎಲ್ಲಿ ಮಾಲೆಯಲ್ಲಿ 200 ರೂಪಾಯಿ 150 ರೂಪಾಯಿ ಇರ್ತದೆ ಅದೇ ಟ್ಯಾಪ್ ಮಾಡಕ್ಕೆ. ಒಟ್ಟಲ್ಲಿ 500 ರೂಪಾಯಿ ನಾವು ರೀಚಾರ್ಜ್ ಮಾಡ್ತಿದ್ರು 5 ನಿಮಿಷದಲ್ಲಿ ಖಾಲಿಯಾಗಿ ಹೋಗ್ಬಿಡುತ್ತೆ ಅದು ಕಾರ್ಡು. ಇಲ್ಲಿಗೆ ಬಂದರೆ ಆರಾಮಾಗಿ ಮಕ್ಳಿಗಂತೂ ಒಳ್ಳೆ ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ನೀರಲ್ಲಿ ಆಟ ಆಡೋಕ್ಕಾಗಿರ್ಬೋದು, ಈ ಥರ ಆಟಗಳನ್ನ ಆಡೋದಕ್ಕಾಗಿರ್ಬೋದು. ನನಗಂತೂ ವರ್ತ್ ಅಂತ ಅನ್ನಿಸ್ತು ಇಲ್ಲಿಗೆ ಬಂದು ಆಡೋದು. ನಿಮ್ಗೇನು ಅನ್ನಿಸ್ತು? ಇದು ಬಂದು ಬ್ಯಾಂಗ್ಳೂರಲ್ಲಿರೋದು ಫನ್ವರ್ಡು. ಎಲ್ಲಿ ಅಂತ ಹೇಳಿದ್ರೆ ನಿಯರ್ ಪ್ಯಾಲೇಸ್, ಬ್ಯಾಂಗ್ಳೂರ್ ಪ್ಯಾಲೇಸ್ ಪಕ್ಕದಲ್ಲೇ. ನಿನ್ನ ಮನೆ? ಹೌದು. ಏನು ಅನ್ನಿಸ್ತು? ಏನು ಅನ್ನಿಸ್ತು? ಚೆನ್ನಾಗೈತೆ ಅಲ್ಲ ಇವಾಗ ಮಕ್ಳಿಗೆ ಮಾಲ್ಗಿನ ಇದು ಬೆಟರ್ ಅಲ್ಲ? ಮಕ್ಳಿಗೆ ಮಾಲ್ಗಿನ ಬೆಟರ್ ಅಲ್ವಾ? ಮಾಲ್ಗಿನ ಸೂಪರ್ ಬೆಟರ್ ಅಲ್ವಾ? ಮಾಲಲ್ಲಿ ಒಂದೊಂದು ಆಟಕ್ಕೆ 200 ರೂಪಾಯಿ ಕೊಡ್ಬೇಕು. ಅದನ್ನೇ ಅಂದೆ ನಾನು. ಟೋಟಲ್ ನಾವು ಏನು ಆಫರಲ್ಲಿ ಬಂದಿರೋದು. ಆರಾಮಾಗಿ ವಾಟರ್ ಗೇಮ್ಸ್, ಈ ಗೇಮ್ಸ್ ಸೂಪರ್. ಇವಾಗ ಏನ್ರಿ ಏನು ಸಾಕಾ? ಇಳಿರಿ. ಪುಟಾಣಿ ಹಚ್ಚು. ಅಮ್ಮ ನೆಕ್ಸ್ಟ್ ದಿನ ಇಲ್ಲಮ್ಮ ನಾನಂತೂ ಸೀಟ್ ಮೇಲೆ ಕೊಟ್ಟಿಲ್ಲ ಅಂತ ಕಿಶೋರ. ಇನ್ನೊಂದು ಬೈಲಿ ಮುತ್ತು ಅಲ್ಲ ಮೇಲ್ ನೋಡಿದ ತಕ್ಷಣ ಕೇಳಪ್ಪ. ಬಾ ಒಬ್ರು ತೋರಿಸ್ತೀವಿ, ಅದು ಯಾರು ಅಂತ ಹೇಳ್ಬೇಕು ನೀವು. ಬನ್ನಿ ಬಾವ. ಅದಲ್ಲ ಬಾವ, ಅದ್ಯಾರು ಬಾವ? ಖಾಲಿ ಒರಿಜಿನಲ್ ಯಾರು ಇದು? ಅಲ್ಲ ಯಾರ ತರ ಅವ್ರೆ ಸ್ವಲ್ಪ ಮುಚ್ಚುತ್ತರ. ನಾ ಬರಲ್ಲಪ್ಪ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಪ್ಪಯ್ಯಪ್ಪ ನಾನು ಬರಲ್ಲ. ಬನ್ನಿ ಅದಕ್ಕೆ ಹೋಗೋಣ. ನಡ್ರಿ. ಕೃಷ್ಣ ಜೀರ್ಣ ಆಯ್ತಾ? ಜೀರ್ಣ ಆಗಿ ಒಗ್ಗರಣೆ ಹಾಕ್ಬಿಡ್ತು. ಚಿಕ್ಕದು ಅಂಕಲ್ ಅದು. ಗೈಸ್ ನೋಡೋಣ, ಎಲ್ಲ ಟ್ರೈ ಮಾಡೋಣ. ಅಪ್ಪ ಇದಂತೂ ತಿರ್ಗದ್ ನೋಡಿ ಅವರೆಲ್ಲ ಕಿರ್ಚದ್ ನೋಡಿ ಭಯ ಆಗ್ಬಿಡ್ತು, ಬೇಡ ಅಂತ ಅನ್ಸ್ತೈತೆ. ಓಕೆ ಬನ್ನಿ, ಬೇರೆ ಯಾವುದು ನೋಡೋಣ, ನೋಡ್ಬಿಟ್ಟು ಮಾಡೋಣ. ನೀನಾಡಲ್ವಾ? ಇದೊಂದು ಟ್ರೈ ಮಾಡ್ತಾ ಇದಾರೆ. ತಿರ್ಗಾ ಸ್ವಲ್ಪ ಭಯನೇ ಗೈಸ್, ತಿರ್ಗಾ ಸ್ವಲ್ಪ ಭಯನೇ, ಗೊತ್ತಿಲ್ಲ, ನೋಡೋಣ ಬನ್ನಿ ಕೂತ್ಕೊಳ್ಳೋಣ. ಇಬ್ಬಿಬ್ರೇನಾ? ಎಲ್ಲ ಆಟನೂ ತುಂಬಾ ಇಷ್ಟ ಆಯಿತು. ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ. ಎಲ್ಲ ಆಟನೂ ಟ್ರೈ ಮಾಡಬೇಕು ಅಂತಲೇ ಆದಷ್ಟು ಎಲ್ಲ ಆಟನೂ ಟ್ರೈ ಮಾಡಿದ್ದೀವಿ. ಆದಷ್ಟು ಇಲ್ಲಿ ಬಂದು ಬೆಳಗ್ಗೆ ನಾವು ಯಾವಾಗ ಎಂಟ್ರಿ ಕೊಡ್ತೀವೋ ಒಟ್ಟಿನಲ್ಲಿ ಸಂಜೆ 7 o'clock ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಯಾವ ಆಟ ಬೇಕಾದ್ರೂ ಆಡ್ಬೋದು. ವಾಟರ್ ಗೇಮ್ಸ್ ಬಂದು 4:30ಗೆಲ್ಲ ಕ್ಲೋಸ್ ಆಗುತ್ತೆ. 7 o'clockಗೆ ಈ ಥರ ಡ್ರೈ ಗೇಮ್ಸ್ ಎಲ್ಲ 7 PM ಸ್ಟಾಪ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಫುಲ್ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ಗೇಮ್ಸ್ ಅಂತೂ ಸಕ್ಕತ್ತಾಗಿತ್ತು. ಒಂಥರ ನಮಗೆ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ. ಈ ಥರ ಗೇಮ್ ಎಲ್ಲ ಆಡುವಾಗ ಚೈಲ್ಡ್ಹುಡಲ್ಲಿ ಪಾರ್ಕಿಗೆ ಹೋಗಿ ಆಟ ಆಡ್ತಿದ್ವಲ್ಲ. ಅಣ್ಣ ಗೇರ್ ಹೊಡಿತಾವ್ರೆ ಎಲ್ಲ ಬ್ರೋ, ಇಲ್ಲಿ ಹಿಡ್ಕೊಳ್ಳೋದು. ಓ ಅಚ್ಚೋ
ಕುದುರೆ ಕುದುರೆ ಮ್ಯೂಸಿಕ್ ಬೇರೆ ಬರ್ತೈತೆ. ಆಡಿಸ್ತಾರೆ ಮೇಲೆ ಗೆಲ್ಲಿಸ್ತಾರೆ ಇಲ್ಲಿ. ಅಣ್ಣ ಎತ್ತಿಸ್ಕೊಂಡ್ಬಿಟ್ರೆ ಕುದುರೆ ಓಡಿಸ್ತಾವ್ರೆ. ಅಣ್ಣ ಕಾಡು ಕುದುರೆ ಓಡಿ ಬಂದಿತ್ತ. हेयर का कलर डाल दिया ए अच्छा है ऐसा न्यू मॉडल ऐसा आरंभ डालते हैं ना बाद में लिखता है इधर न्यू ट्रेंडिंग ಹೇಳಿ ಅಣ್ಣ ಇಲ್ಲಿ ಕಲರ್ ಹಾಕೋರು ನೋಡಿ ಕಲರ್ ಹಾಕಿ ಬೆಲೆ ಇಲ್ಲ ಅಂತ ಏನು ಹೇಳೋಣ ಸೀಟ್ ಕೊಡ್ಲಿಲ್ಲ. ಯಾವ ಸೀಟ್ ಕೊಡ್ಲಿಲ್ಲ ಬೇರೆ ಯಾರು ಹೇಳ್ಬೇಕು ಓ ಪಾನ್ ಪರ ಕಾಕೆ ಫೂಕ್ ದಿಯಾ ಬಂದ್ಬಿಟ್ಟು ಅಣ್ಣ ಕಲರ್ ಹಾಕಿದ್ವಿ ಗೊತ್ತಾಕಿಲ್ವಣ ಅಂತ ಏನಣ್ಣ ಜೋರಾಗಿ ಕಾಣಿಸ್ತಿಲ್ವಾ ಅಂದೆ ಜೋರಾಗಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಣ್ಣ ಹೋಣ ಹೋಯ್ತಾರೆ ಇವ್ರ ಭವಿಷ್ಯ ಆಮೇಲೆ ತೋರಿಸ್ತೀನಿ. ನನಗೆ ಧೈರ್ಯ ಇಲ್ಲ ಅಂತಲ್ಲ ಇದು ಆಡಕ್ಕೆ. ಏನಂದ್ರೆ ನಾನು ಆಡಿದ್ರೆ ಅಲ್ಲಿರೋರು ಎಲ್ಲರೂ ಎದುರ್ಕೊಂಡ್ಬಿಡ್ತಾರೆ. ನಾನು ಜೋಶ್ ಅಷ್ಟಿರುತ್ತೆ. ನಿಜ ನಿಜ ನಿಜ. ಅದಕ್ಕೆ ಇಲ್ಲ ಇಲ್ಲಿ ಕುತ್ಕೊಳ್ಳ. ಸಕ್ಕದಾಗಿತ್ತಲ್ಲ ಬ್ರೋ? ಚೆನ್ನಾಗಿತ್ತು ತಾನೆ ಸಂಜಯ್ ಅಣ್ಣ? ಸೂಪರ್ ಸೂಪರ್ ಆಗಿತ್ತು. ಅದು ಮೇಲೆ ಹೋಗಿ ಬಿಟ್ಟಾಗ ಬಿಚ್ಚೋಗುತ್ತೆ ಅಂತ ಭಯ ಆಯ್ತು ಬಟ್ ಅದು ಸ್ಟಾರ್ಟಿಂಗ್ ಹತ್ರ ಭಯ ಅದು ಸೂಪರ್ ಆಗಿದೆ. ಎರಡೆರಡು ಸಲ ಆಯ್ತಾ? ಇಲ್ಲ ಇಲ್ಲ ನಾನ್ ಭಯ ಬಿಡಲಿಲ್ಲ, ಅವರೇ ಭಯ ಬಿದ್ದಿದ್ದು. ಸಕ್ಕದಾಗಿತ್ತು. ಮೇಲೆ ಹೋದ್ರೆ ಸ್ವಲ್ಪ ಬಿಚ್ಚೋಗುತ್ತೆ ಅಂತ ಭಯ ಆಗ್ತೈತೆ ಅಷ್ಟೇ. ಅಪ್ಪ ನೀನ್ ಬರ್ಬೇಕಿತ್ತಿದ್ದಕ್ಕೆ ಮಜಾ ಅದ ಮಜಾ. ಅಪ್ಪ ಇಲ್ಲಿ ಅಲ್ಲಿ ಮೇಲೆ ಹೋಗಿ ಬಿಟ್ಬಿಡ್ತಾರಲ್ಲ ಅದೆಲ್ಲ ಬಿಚ್ಚೋಗಿ ಬಿದೋಯ್ತೀವೋ ಅಂತ ಭಯ. ಸ್ವಲ್ಪ ಕಮ್ಮಿ ಆಡ್ಸಿದ್ಮೇಲೆ ಅವ್ರು ಜಾಸ್ತಿ ಆಡ್ಸಿದ್ರು. ಹೌದು ಮತ್ತೆ ಹಿಂಗೆ ನಿಲ್ಸಿದ್ರು, ಅದೇ ನಿಲ್ಸಿಲ್ಲ. ನಮ್ದೇನು ಜಾಸ್ತಿ ಆಗ್ತಿಲ್ಲ ಅಂದ್ರೆ ಇದು ಕಡಿಮೆ ಜನ ಇದ್ರಲ್ಲಪ್ಪ ಅದಕ್ಕೆ ಜಾಸ್ತಿ ಆಗ್ತಿಲ್ಲ. ಅವ್ರಲ್ಲಿ ಕರೆಕ್ಟಾಗಿ ಕುಣಿಸಿದ್ರು. ಗಾಯ್ಸ್ ಇವಾಗ ಎಲ್ಲೋಗೋಣ ನೋಡೋಣ ಬನ್ನಿ ನೆಕ್ಸ್ಟ್ ಗೇಮ್. ಮಾಡಬಾರ್ದು ಅವ್ರ ಕೆಲಸ ಎಲ್ಲ. ಹಿಂಗಿಡ್ಬೇಕಾ? ಇಲ್ಲ ಇಲ್ಲ ಬ್ರೋ ಆಚೆ ಕಳಿಸ್ತಾರೆ ಬ್ರೋ. ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ. ವಾಟರ್ ಗೇಮ್ಸ್ ಎಲ್ಲ ಆಡಿದಾಗ ತುಂಬ ಜನ ವಾಟರ್ ಗೇಮ್ಸ್ದು ನಾನು ವ್ಲಾಗ್ ಹಾಕಿದಾಗ ತುಂಬ ಜನ ಕೇಳ್ತಾಯಿದ್ರಿ ಸಣ್ಣ ಮುನ್ನು ಯಾಕೆ ಬಂದಿಲ್ಲ, ಸಣ್ಣ ಮುನ್ನು ಎಲ್ಲಿ ಅಂತ. ಅವ್ರಿಗೆ ಆದಂಥ ಕೆಲಸಗಳಿರುತ್ತೆ, ಅದಕ್ಕೆ ಅವ್ರು ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೆಲ್ಲ ಹೋಗಿರೋದು ಅಷ್ಟೇ. ಅದನ್ನ ಬಿಟ್ಟು ನೀವುಗಳು ಕಮೆಂಟ್ ಮಾಡೋ ಥರ ಎಲ್ಲ ಏನೂ ಇಲ್ಲ. ಸ್ವಲ್ಪ ಕಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ. ನಾನು ಹೆಂಗೆ ಬೇಕಾದರೂ ಮಾತಾಡ್ಬೋದು ವಿಡಿಯೋ ಮೂಲಕ ನಿಮ್ಗಳಿಗೆ. ಡಿವೈಡ್ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳೋರಿಗೆ ನೀವು ಅದಕ್ಕೋಸ್ಕರನೇ ಮೋಸ್ಟ್ಲಿ ಕಾಯ್ತಾಯಿದ್ದೀರಾ ಅಂತ ಅನಿಸುತ್ತೆ. ನೀವು ಕಾಯ್ತಾ ಇರೋ ಥರ ಏನೂ ನಮ್ಮ ಫ್ಯಾಮಿಲಿಗಳಲ್ಲಿ ಆಗಲ್ಲ, ಯೋಚನೆ ಮಾಡಬೇಡಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ರಕ್ತದೊತ್ತಡ, ಗರ್ಭಿಣಿ ಸ್ತ್ರೀಯರು ಇರೋರು ಆಟ ಆಡೋಂಗಿಲ್ಲ. ಮಕ್ಕಳು ಕುತ್ಕೊಂಡ್ಬಿಟ್ರಲ್ಲ. ಇವನ್ ನನ್ನ ಹಸ್ಬೆಂಡ್ ಯಾವ ಆಟನೂ ಆಡಿಲ್ಲ ಗಾಯ್ಸ್. ಇದು ಚೈಲ್ಡ್ ಆಟ ಬರೀ. ಹೋಗ್ಬಿಟ್ಟ ಜಾರ್ಜ್ ಹೋಗ್ಬಿಟ್ಟ. ಬೇಡ ಹಂಗ್ ಮಾಡ್ಬೇಡ್ರಿ, ಮಕ್ಕ ಗೊತ್ತೈತೆ ಇದು ಆಡಬಾರ್ದಾಗಿತ್ತು. ವಾಮಿಟ್ ಬರ್ತೈತೆ. ಏನೋ ಆಕ್ಟ್ ಮಾಡ್ತಾ ಇಲ್ಲಿ
ಆಕ್ಟ್ ಮಾಡಿ ಮಾಡಿನೇನೋ ಹಿಂಗಿರೋದಿಲ್ಲ. ನಿಜ ನಂಗೂ ಮೇಲ್ವರೆಗೂ ಬಂದೈತೆ. ಅಲ್ಲೈತೆ ಬಾ ತಗೋಣ. ಎಲ್ಲೋದ್ರೂ ಅವ್ರು ನಮ್ಮ ಜಾಗ ಮಾಡ್ತಾರೆ. ಪಾಪ ನಮ್ಮಪ್ಪ ಸುತ್ತಾಟಕ್ಕೆ ಬರಲ್ಲ ಅಂದ್ಬಿಟ್ಕೊಂಡ್ರೆ ಸುತ್ತಾಟಕ್ಕೆ ಕುಡಿಸ್ಬಿಡ್ತಾವ. ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿರಿ ಹಿಂಗೆ. ವಾಮಿಟ್ ಬರಂಗ ಆಗ್ತೈತೆ ತುಂಬಾ. ಮೈಸ್ ಕುಡ್ಸು ಬರಮ್ಮ ಐಸ್ ಕ್ರೀಮ್ ತಿಂತವ್ರ ನಮ್ಮಮ್ಮ ಐಸ್ ಕ್ರೀಮ್. ಅದ್ಯಾಕೆ ಅನ್ನತ್ಯಾ ನಾನು ಬೇಕು ಅಂತ ಹೇಳಿ ತಣ್ಣಗಾಗ್ಲಿ ಅಂತ ಅಚ್ಚು. ರೈಲ್ವೆ ಕಂಪ್ನಿಗೆ ಕೆಲ್ಸಕ್ಕೆ ಎಲ್ಲಾರು ಟ್ರೈನಿಂಗ್. ಮಂಗಳೂರು ಬಸ್ ಟೀಕಾಪೆ ಪೇಪರ್ ಟಯರ್ಡ್ ಆಗೋಯ್ತು. ಇವಾಗ ಎಲ್ಲರೂ ಐಸ್ ಕ್ರೀಮ್ ಏನಾದ್ರು ತಿನ್ನೋಣ ಅಂತೇಳಿ ಇಲ್ಲಿ ಬಂದ್ವಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟು ವಾಮಿಟ್ ಬರಂಗೆ ಆಗ್ತೈತೆ ಗೈಸ್. ಅಲ್ಲೇ ಸುತ್ತಬೇಕು. ನಾನು ಹಿಂದೆ ಸೂಪರ್ ಮ್ಯಾನ್ ನಿಂತಾನೆ. ಅವ ಫುಲ್ಲು ಟಯರ್ಡ್ ಆಗಿಬಿಟ್ಟು. ಆನೆ ಇದೆ ನೋಡಿ ಗೈಸ್, ಆನೆ. ಗೈಸ್ ಇದು ಎಷ್ಟಾಗುತ್ತೆ, ಈ ವ್ಲಾಗ್ ಎಷ್ಟಾಗುತ್ತೆ ಅನ್ನೋ ಗೊತ್ತಿಲ್ಲ. ಐ ಥಿಂಕ್ ನಿಮ್ಗೆ ಈ ವ್ಲಾಗ್ ತುಂಬ ಎಂಜಾಯ್ ಮಾಡಿರ್ತೀರಾ ಅಂತ. ಸೂಪರಾಗಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋ ಥರನೇ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಎಡಿಟ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡಿರ್ತೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಮರೆತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.